ಚುನಾವಣೆಯಲ್ಲಿ ಜಯ, ಬಿಜೆಪಿಯಿಂದ ವಿಜಯೋತ್ಸವ. ತಾಲೂಕಿನ ರಾಂಪುರ ಗ್ರಾಮದಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿರುವ ಹಿನ್ನೆಲೆಯಲ್ಲಿ ರಾಂಪುರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಶನಿವಾರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಸಂಭ್ರಮಿಸಿದರು. ಉಚಿತ ಉಡುಗೆಗಳನ್ನ ನೀಡಿ ಜನರನ್ನ ದೀರ್ಘಕಾಲ ಮರಳು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ದೆಹಲಿ ಚುನಾವಣಾ ಫಲಿತಾಂಶ ಸಾಬೀತುಪಡಿಸಿದೆ. ಕಾಂಗ್ರೆಸ್ ನಡೆಸಿದ ಹಲವು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಫಲವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ಪಕ್ಷದ ನಂತರ ಹಲವು ಭ್ರಷ್ಟಾಚಾರದ ಹಗರಣಗಳಲ್ಲಿ ಭಾಗಿಯಾದ ಪರಿಣಾಮ ಮತದಾರರಿಂದ ತಿರಸ್ಕೃತಗೊಂಡಿದೆ ಎಂದು ಬಿಜೆಪಿ ಮುಖಂಡ ಎಚ್ ಮೂರ್ತಿ ಅವರು ತಿಳಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಭಾರತದ ಜನರಿದ್ದಾರೆ ಎಂಬುದು ದೆಹಲಿ ಚುನಾವಣೆ ಫಲಿತಾಂಶದಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಕಾಂಗ್ರೆಸ್ ದೇಶದಲ್ಲಿ ಕಾಣೆಯಾಗುವ ಕಾಲ ಹತ್ತಿರವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿರಳೆ ತಿಪ್ಪೇಸ್ವಾಮಿ, ಎಸ್ಆರ್ ಪರಮೇಶ್ವರಪ್ಪ, ಕೊಂಡಾಪುರ ಬಲರಾಮ್, ವಡೇರಹಳ್ಳಿ ಬಸವರಾಜ್, ದೇವಸಮುದ್ರ ಚಂದ್ರಣ್ಣ, ತಿಮ್ಲಾಪುರ ಎರಿಸ್ವಾಮಿ ಇನ್ನು ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಿದ್ದೇಶ ಜಿ ವೆಂಕಟಾಪುರ, ಮೊಳಕಾಲ್ಮೂರು. ಭಾರತೀಯ ಜನತಾ ಪಾರ್ಟಿಗೆ, ಮೋದಿಜಿ ಅವರಿಗೆ, ಬಿ ಶ್ರೀರಾಮಣ್ಣ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ ಈ ದಿನ ರಾಂಪುರ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಆಚರಣೆ ಬಹಳ ವಿಜೃಂಭಣೆಯಾಗಿ ಆಚರಿಸಿದ ಕಾರಣ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ಇವತ್ತು ಡೆಲ್ಲಿ ವಿಧಾನಸಭೆ ಚುನಾವಣೆ ಯಾವತ್ತೂ ಬಿಜೆಪಿದ ಆಗಿರಲಿಲ್ಲ. ಯಾವತ್ತೂ ಕಾಂಗ್ರೆಸ್ ಇತ್ತು, ಆಮೇಲೆ ಆಮ್ ಆದ್ಮಿ ಇತ್ತು. ತದನಂತರ ಇವತ್ತು ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಆ ಸಂತೋಷಕ್ಕಾಗಿ ಇವತ್ತು ನಾವು ಎಷ್ಟು ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ನಾವು ಕಾರ್ಯಕರ್ತರು ಎಲ್ಲರೂ ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಈ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ದಿನ ಏನಿತ್ತು ಗೊತ್ತಿಲ್ಲ. 23 ತಿಂಗಳು ಈ ಭಾರತೀಯ ಜನತಾ ಪಾರ್ಟಿ ಶನಿ ಇತ್ತು. ಶನಿ ಇವತ್ತೇ ದೂರ ಆಗಿ ಶುಕ್ರ ದೇಶ ಬಂದಿದೆ. ಇನ್ನು ಮೇಲೆ ಯಾವುದು ಎಂದು ತಿರುಗಲಾರ್ದಂಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲುವು ಸಾಧಿಸಲು ಪ್ರತಿಯೊಂದು ವಿಚಾರದಲ್ಲಿ ಗೆಲುವು ಸಾಧಿಸುತ್ತೆ. ಯಾರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಭಾಗದ ಎಲ್ಲ ಗೌರವಾನ್ವಿತ ನಮ್ಮ ಪಾರ್ಟಿಯ ನಿಷ್ಠಾವಂತ ಅಣ್ಣ ತಮ್ಮಂದಿರೇ, ಇವತ್ತು ದೇಶ ಡೆಲ್ಲಿಯಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯ ಅಭೂತಪೂರ್ವವಾದ ಗೆಲುವು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಗೆ ಒಂದು ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಇವತ್ತು ಭಾಳ ವರ್ಷಗಳ ಕಾಲ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶವನ್ನು ಗೆದ್ದಂಥ ಮೋದಿಯವರು ಡೆಲ್ಲಿ ಗೆಲ್ಲಿಲ್ಲ ಅನ್ನೋದು ಮನಸ್ಸಿನಲ್ಲಿ ಭಾಳ ವ್ಯಥೆ ಇತ್ತು ಮೋದಿಜಿಯವರಿಗೆ. ಇವತ್ತು ಆ ಮೋದಿಯವರ ಒಂದು ಮನಸ್ಸಿನಲ್ಲಿ ವ್ಯಥೆ ಏನಾಗಿದೆಯಲ್ಲ, ಅದನ್ನು ಆ ಡೆಲ್ಲಿಯಲ್ಲಿರುವಂಥ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೋದಿಯವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಅವರ ಮನದಲ್ಲಿ ಇಂಗಿತ ಏನಿತ್ತಲ್ಲ ಅದನ್ನು ದೂರಪಡಿಸಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಡಬಲ್ ಇಂಜಿನ್ ಸರ್ಕಾರ ರಚನೆ ಮಾಡೋದ್ರ ಮೂಲಕ ನೋಡಿದ್ವಿ. ಕಾಂಗ್ರೆಸ್ನವರು ಮೋದಿಜಿಯವರು ಇವತ್ತು ಏನು ಇದು ನಡೀತಾ ಇದೆಯಲ್ಲ, ಕುಂಭಮೇಳಕ್ಕೆ ಹೋದರೆ ಅದು ರಾಜಕೀಯ ಅಂತೇಳಿ ಬಿಂಬಿಸ್ತಾರೆ. ಬಂಧುಗಳು, ಅಣ್ಣ ತಮ್ಮಂದಿರೇ, ನೋಡ್ರಿ, ಯೋಚನೆ ಮಾಡ್ರಿ. ಹಿಂದೂ ಧರ್ಮ ಸನಾತನ ಧರ್ಮ, ಹಿಂದೂ ಧರ್ಮದ ಒಂದು ಇತಿಹಾಸ ಅತ್ಯದ್ಭುತವಾದದ್ದು. ಹಿಂದೂ ಧರ್ಮದ ಒಂದು ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನಿಂದ ಕೂಡ ಬಂದಿರುವಂಥ ಒಂದು ಇತಿಹಾಸದ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅಂದರೆ ಕಾಂಗ್ರೆಸ್ನವರು ಎಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಮೋದಿಜಿಯವರು 143 ವರ್ಷಗಳ ಹಿಂದೆ ನಡೆದಂಥ ಈ ಕುಂಭಮೇಳಕ್ಕೆ ಇವತ್ತು ದೈವ ಪುರುಷರಾದಂಥ ಮೋದಿಜಿಯವರು ಹೋದರೆ ಇವರು ರಾಜಕೀಯ ಲಾಭಕ್ಕಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಅಂತಂದರೆ ಇವರು ಎಷ್ಟು ಹೀನಾಮಾನ ಬೈಬೇಕು ನಾವು ಹೇಳ್ರಿ ನೀವೇ. ಭಗವಂತನ ಆಶೀರ್ವಾದ, ದೇವರ ಆಶೀರ್ವಾದ, ಶ್ರೀರಾಮನ ರಕ್ಷಣೆ, ಶ್ರೀರಾಮ ಆತನ ಆಶೀರ್ವಾದ ಮೋದಿಜಿಯವರಿಗಿದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿ ಮೋದಿಜಿಯವರ ಕೈ ಬಲಪಡಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಮುಂಬರುವ ತಾಲೂಕು